ರಾಮೇಗೌಡರು ಅಂತೇಳಿ KR ಪೇಟೆ ಅವರ ಸ್ನೇಹಿತರಂತೆ. ಅವ್ರ ಸ್ನೇಹಿತರು ಒಂದು ಚೌಟ್ರಿನ ಕಟ್ಟಿದ್ದಾರೆ. ಆ ಚೌಟ್ರಿಗೆ ಇನಾಗ್ರೇಷನ್ಗೆ ನನಗೂ ಕೂಡ ಹೇಳಿದ್ರು. ನಾನು CM ಸಾಮಾನ್ಯವಾಗಿ ಬ್ಯುಸಿ ಬರಲ್ಲ ಅಂತ ಹೇಳ್ಕೊಂಡು ನಾನು ಚೌಟ್ರಿ ಇದಕ್ಕೆ ಇನಾಗ್ರೇಷನ್ಗೆ ಹೋಗಿದ್ದೆ. ಹೋದಾಗ ಅಲ್ಲಿ 10 ನಿಮಿಷಕ್ಕೆ ಮೆಸೇಜ್ ಬಂತು, ಮುಖ್ಯಮಂತ್ರಿಗಳು ಚೌಟ್ರಿಗೆ ಬರ್ತಾ ಇದ್ದಾರೆ ಅಂತೇಳಿ. ಸರಿ, ನಾನು ಹೋಗ್ಬಿಟ್ಟಿದ್ದೀನಿ, ಹೋಗ್ಬಾರ್ದು ಅಂತೇಳಿ ಅಲ್ಲೇ ವೆಯ್ಟ್ ಮಾಡಿ CMದು ಇನಾಗ್ರೇಷನ್ ಆಯಿತು. ರಾಮೇಗೌಡರು ಅಂತೇಳಿ ಅವ್ರವ್ರ ಮಗ ಅಮೆರಿಕಾದಿಂದ ಬಂದವ್ರೆ. ನಮ್ಮ ಸುತ್ತಮುತ್ತ ಅನುಕೂಲ ಅಂತೇಳಿ ಒಂದು ಚೌಟ್ರಿ ಕನ್ವೆನ್ಷನ್ ಹಾಲ್ ಟೈಪ್ ಚೆನ್ನಾಗಿ ಮಾಡಿದ್ದಾರೆ, ಒಂದು 2 ಎಕರೆಯಲ್ಲಿ. ಅದು ಇನಾಗ್ರೇಷನ್ ಆಯಿತು. ಬಾಯ ಹಂಗೆ ಹೋಗ ಮಾತಾಡ್ಕೊಂಡು ಹೋಗೋಣ ಅಂತಂದ್ರು, ಜೊತೆಲಿ ಬರ್ತಾರೆ. ಬಿಟ್ರೆ ಬೇರೆ ಇಲ್ಲ ಇದ್ರದ್ದೇನು ಚರ್ಚೆ ಮಾಡಲಿಲ್ಲ. ರಾಮೇಗೌಡದ್ದು ಅವ್ರ ಚೌಟ್ರಿದು ಅಲ್ಲ, ನೈಸ್ ರೋಡಲ್ಲಿ ಕರ್ಕೊಂಡು ಬಂದೆ. ನೈಸಿಂದ ಏನು ರೈತರಿಗೆ ಅನ್ಯಾಯ ಆಯ್ತಿದೆ, ಏನಾಗ್ತಾ ಇದೆ, ಸುಮಾರು 30 ವರ್ಷ ಆಗಿದೆ ಎಕ್ವಿಷನ್ ಆಗಿ, ಬಹಳ ತೊಂದರೆ ಆಗಿದೆ. ಇವತ್ತು 3-3.5 ಕೋಟಿ ಹೋಗ್ತಾ ಇದೆ. 30-40 ಲಕ್ಷಕ್ಕೆ ಇವರು ಫೈನಲ್ ಮಾಡ್ತಾವ್ರೆ. ತಾವು ನೈಸ್ದ ಒಂದು ಜಲ್ದಿ ಒಂದು ಸಭೆ ಮಾಡಬೇಕು, ಆ ರೈತರಿಗೆ ನ್ಯಾಯ ಒದಗಿಸ್ಬೇಕು ಅಂತೇಳಿ ಆ ನೈಸ್ ರೋಡಲ್ಲಿ ಬರುವಾಗ ಆ ನೈಸ್ ಸಬ್ಜೆಕ್ಟ್ ಮಾಡ್ಕೊ ಬಂದೆ. ಪಾಲಿಟಿಕ್ಸ್ ಏನು ಮಾತಾಡಿ 100% ರಾಜಕೀಯ ಚರ್ಚೆ ಆಗಿದೆ. ನಮ್ಗೇನು ಇನ್ಫಾರ್ಮೇಶನ್ ಇಲ್ಲ. ಆಹ್ವಾನ ಇಲ್ಲ. ಬಿಜೆಪಿಯಲ್ಲಿ ಇದ್ದೀನಲ್ಲ. ಶೆಟ್ರಿಗೂ ನಮಗೂ ಡಿಫರೆನ್ಸ್ ಇದೆ. ಶೆಟ್ರು ಕಾಂಗ್ರೆಸ್ ಪಕ್ಷಕ್ಕೆ ಹೋದ್ರು, ಅನ್ಯಾಯ ಆಗಿದೆ ಅಂತೇಳಿ ಕಾಂಗ್ರೆಸ್ ಪಕ್ಷ ಅವ್ರನ್ನ ಗುರ್ಸಿದ್ರು, MLC ಮಾಡಿದ್ರು. ತಿರ್ಗಾ ಮತ್ತೆ ಕಾಂಗ್ರೆಸ್ ಪಕ್ಷ ಬಿಟ್ಟು ಬಿಜೆಪಿಗೆ ಅವರು ಹೋಗಿದ್ದಾರೆ. ನಂದೇನು ಕ್ವಶನ್ ಇಲ್ಲ, ನಾನು ಇನ್ನೂ ಬಿಜೆಪಿಲಿ ಇದ್ದೀನಲ್ಲ. ಈಗ JDS ಮತ್ತೆ ಬಿಜೆಪಿ ಒಂದಾಗ್ತಾ ಇದೆ, ಅದಕ್ಕೆ ಕೆಲ ಶಾಸಕರು ಕೂಡ ವಾಪಸ್ ಅಲ್ಲಿಗೆ ಹೋಗ್ತಾರೆ ಅಂತ. ಅಲ್ಲ ಏನಿಲ್ಲ, ಯಾರೇನ್ ಜೊತೆ ಆದ್ರೂ ವೋಟ್ ಮಾಡೋರು ಯಾರು? ಜನಸಾಮಾನ್ಯರು ವೋಟ್ ಮಾಡೋರು. ಅದರಿಂದ ಆ ಥರದ್ದೇನಿಲ್ಲ. ಥ್ಯಾಂಕ್ ಯು. ಅಲ್ಲ, ನಾನು ಎಲೆಕ್ಷನ್ ಇಲ್ವಲ್ಲ, ಇದೀನಲ್ಲ. ಈಗ ಲೋಕಸಭಾ ಚುನಾವಣೆ ಬರುತ್ತೆ, ನಿಮ್ ಕಾನ್ಸ್ಟಿಟ್ಯೂನ್ಸಿ ಕೂಡ ಯಾರು ನಿಂತ್ರು? ಈಗ ಹೋದ್ ಸರಿ ಕಾಂಗ್ರೆಸ್ ಮತ್ತೆ JDS ಒಗ್ಗಟ್ಟಾಗಿ ನಿಂತಿದ್ರು. ಏನಾಯ್ತು? ಏನು ಆಗೋದಿಲ್ಲ. ಯಾವ ಪಕ್ಷ ಮೈತ್ರಿ ಆದ್ರೂ ಕೂಡ ಜನಸಾಮಾನ್ಯರು ತೀರ್ಮಾನ ಮಾಡ್ತಾರೆ, ವೋಟರ್ಸ್ ತೀರ್ಮಾನ ಮಾಡ್ತಾರೆ. ಏನ್ ಮಾಡ್ತಾರೆ? ಇನ್ನು ಚುನಾವಣೆ ಕಾವು ಏರ್ಲಿಲ್ವಲ್ಲ, ಇನ್ನು ಕಾವು ಏರ್ಲಿಲ್ಲ. ಈಗ ಸದ್ಯಕ್ಕೆ ಟೀಚರ್ಸ್ ಕಾನ್ಸ್ಟಿಟ್ಯೂನ್ಸಿ ಇದೆ. ಟೀಚರ್ ಕಾನ್ಸ್ಟಿಟ್ಯೂನ್ಸಿಲಿ ಯಾರಿಗೆ ಹಾಕ್ಬೇಕು ಅಂತ ಒಂದು ಥಿಂಕ್ ನಡೀತಾ ಇದೆ ಅಷ್ಟೇ. ಇನ್ನು MP ಎಲೆಕ್ಷನ್ ಬಂದಾದ್ಮೇಲೆ ಅದಕ್ಕೆ ವೇವ್ ಸ್ಟಾರ್ಟ್ ಆಗೋದು ಮತ್ತೊಂದು. ಕಾಂಗ್ರೆಸ್ ಸೇರೋ ವಿಚಾರ ನೀವು ಅದು ಕಾಂಗ್ರೆಸ್ ಸೇರೋ ವಿಚಾರ ನಾನು ಸೇರ್ತೀನಿ ಅಂತ ಯಾವತ್ತು ಹೇಳಲಿಲ್ಲ. ಬರ್ತಾರೆ ಅಂತ ಹೇಳ್ತಾ ಇದ್ರ. ಅಟ್ ಪ್ರೆಸೆಂಟ್ ಬಿಜೆಪಿಲಿ ಇದ್ದೀನಿ. ಯಾರೋ ಗೊತ್ತಿಲ್ಲಪ್ಪ, ನೀವು ಅವ್ರನ್ನೇ ಕೇಳ್ಬೇಕು. ನಾನು ಇದ್ದೀನಿ, ಬಿಜೆಪಿಲಿ ಇದ್ದೀನಿ. ಏನ್ ಗುರು ಹೋಗ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಏನಾದ್ರು ಕೊಟ್ಟಿಲ್ವಾ? ಏನು ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಕೇಳ್ಬೇಕು. ನನಗೇನು ಗೊತ್ತದೆ? ನನ್ಗೇನು ಗೊತ್ತದೆ? ಇಲ್ಲ. ಏನು ಇಲ್ಲಪ್ಪ, ಅದೇನು ಒಬ್ರಿಗೂ ನಾನು ಮಾತಾಡಿಲ್ಲ, ಅವ್ರಿಗೂ ಮಾತಾಡಿಲ್ಲ. ನಮ್ದೇನಂದ್ರೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗೋದು ಡ್ಯೂಟಿ ಮುಂದೆ ಅಷ್ಟೇ, ಕಮ್ಮಿ. ಥ್ಯಾಂಕ್ ಯು ಗುರು. ಎಲ್ಲರಿಗೂ ಒಳ್ಳೇದಾಗಲಿ. ನಮ್ಗೆ ಒಂದು ಸಂತೋಷ ಆಗ್ತದೆ, ಸೋಮಶೇಖರ್ನ ಮೈಸೂರು ನಿಲ್ಸಿದ್ರೆ ಮೈಸೂರಲ್ಲಿ ಗೆಲ್ತಾನೆ, ಬೆಂಗಳೂರಲ್ಲಿ ನಿಂತರೆ ಬೆಂಗಳೂರಲ್ಲಿ ಗೆಲ್ತಾನೆ ಅಂತಕ್ಕಂಥದ್ದು ಒಂದು ವೇವ್ ಕ್ರಿಯೇಟ್ ಆಗಿದೆ. ನಾನು ಎಲೆಕ್ಷನ್ ನಿಲ್ಲೋದಿಲ್ಲ, ಆದರೆ ನಮ್ಮನ್ನ ವೀಕು ಅದು ಇದು ಅಂತಕ್ಕಂಥವ್ರಿಗೆ ಒಂದು ಮೆಸೇಜು. ಸುಮ್ಮನೆ ಸೋಮಶೇಖರ್ ಮೈಸೂರು ಉಸ್ತುವಾರಿ ಸಚಿವರು ಇದ್ದೆ ಅಷ್ಟೇನೆ. ಕೊಡಗು 10 ಬಾರಿ ಕೊಡಗುಗೆ ಹೋಗಿದ್ದೇನೆ. ಆ ದೃಷ್ಟಿ ಇಟ್ಕೊಂಡು ಕ್ಯಾಲ್ಕುಲೇಷನ್ ಹಾಕಿ ಹೇಳ್ತಿದ್ದಾರೆ. ಆದರೆ ಮೈಸೂರಿಗೆ ಹೋಗೋ ಚಾನ್ಸು ಇಲ್ಲ, ಬೆಂಗಳೂರಲ್ಲಿ MP ನಿಲ್ಲೋ ಚಾನ್ಸು ಇಲ್ಲ. ಯಾವುದು? ಅಲ್ಲ, ಇದು ನಿಮ್ಗೆ ಯಾಕೆ ಅನುಮಾನ ಅಂದೆ? ಇದ್ದೀನಲ್ಲ ಇಲ್ಲೇ. ಗೊಂದಲ ಏನು ಇಲ್ಲ. ಇನ್ನು ಬಿಜೆಪಿಲಿ ಇದ್ದೀನಿ. ಥ್ಯಾಂಕ್ ಯು. ಯಾರು? ಸಿದ್ದರಾಮಯ್ಯನವರು ಯಾವತ್ತೂ ಕೂಡ ಕಾಂಗ್ರೆಸ್ ಬಾ ಅಂತೇಳಿ ಪಾಪ ಅವ್ರು ಯಾವತ್ತೂ ಕೂಡ ಹೇಳಲಿಲ್ಲ. ಇವತ್ತು ನನ್ನ ಯಶವಂತಪುರ ಕ್ಷೇತ್ರ ಡೆವಲಪ್ಮೆಂಟ್ ಆಗಬೇಕಾಗಿದ್ರೆ 100% ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿದ್ದಂಥ ಒಂದು ಕಾರಣ. ಅದಕ್ಕೋಸ್ಕರ ಅವತ್ತೇನು ಗೌರವ ಇಟ್ಟಿದ್ದೋ ಇವತ್ತು ಆ ಗೌರವನ ಇಟ್ಟಿದ್ದೇವೆ.
ನಾನು ಯಶವಂತಪುರದಲ್ಲಿ ಶಾಸಕನಾಗಿ ಆಯ್ಕೆ ಆಗಬೇಕಾದ್ರೆ 16 ಕಾರ್ಯಕ್ರಮ ಮಾಡಿದ್ದಾರೆ, 16 ಕೋಟಿ ಅನುದಾನ ಕೊಟ್ಟಿದ್ದಾರೆ, 16 ನನ್ನ ಕ್ಷೇತ್ರಕ್ಕೆ ವಿಸಿಟ್ ಮಾಡಿದ್ದಾರೆ. ಅವರು ನನಗೆ ಒಳ್ಳೇದು ಮಾಡಿದ್ದಾರೆ. ಅದಕ್ಕೆ ನನ್ನ ಕ್ಷೇತ್ರಕ್ಕೆ ಬಂದಂಥ ಸಮಯದಲ್ಲಿ ಮುಖ್ಯಮಂತ್ರಿಗಳನ್ನ ಸ್ವಾಗತ ಮಾಡ್ತಕ್ಕಂಥದ್ದು ನನ್ನ ಧರ್ಮ, ನನ್ನ ಕಮಿಟ್ಮೆಂಟ್ ಅಷ್ಟೇ. ಅವ್ರು ಯಾವತ್ತೂ ಕೂಡ ಕಾರಣ ಬರುವಾಗ ಎಕ್ಸೆಪ್ಟ್ ನೈಸ್ ವಿಚಾರ ಹೊರತುಪಡಿಸಿದ್ರೆ ಅವರು ಪಾಲಿಟಿಕ್ಸ್ ಮಾತಾಡಿಲ್ಲ, ನಾನು ಪಾಲಿಟಿಕ್ಸ್ ಮಾತಾಡಿಲ್ಲ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.